ಬೆಂಗಳೂರಿಗೆ ಬಂದಾಗ ಆರಂಭದಲ್ಲಿ ಒಂದು ಪುಟ್ಟ ಜಾಗ, ಪುಟ್ಟ ಮನೆಯಿಂದ ಶುರುವಾದಂತಹ ಜರ್ನಿ ಈಗ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸೋ ಹಂತಕ್ಕೆ ಬಂದಿತ್ತು ಅನ್ನೋಂಥ ಮಾತುಗಳನ್ನು ಆಡಿದಂತಹ ನಟಿ, ಬಿಗ್ ಬಾಸ್ ಮನೆಯ ಸ್ಪರ್ಧಿ ಸ್ಪಂದನ ಅವರು. ಸೊ ಇಡೀ ಒಂದು ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಮುಗಿಸಿ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸ್ಪಂದನ ಅವರೇ, ಅದೇ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರ ಜರ್ನಿ ಕೂಡ ಒಂದು ವಿಶೇಷ ಆಗಿರುತ್ತೆ, ಅವರ ನೆನಪುಗಳು ಬೇರೆ ರೀತಿಯೇ ಇರುತ್ತೆ. ನೀವು ಹೇಳ್ತಾ ಇದ್ರಿ ಒಂದು ಸಂದರ್ಭಕ್ಕೆ ಪುಟ್ಟ ಜಾಗದಿಂದ ಶುರುವಾದಂತಹ ಜರ್ನಿ ದೊಡ್ಡ ಮನೆ ಪ್ರವೇಶಿಸೋ ಹಂತಕ್ಕೆ, ಆ ಒಂದು ಎಮೋಷ್ನಲ್ ಜರ್ನಿ ಜೊತೆಗೆ ಈ ಬಿಗ್ ಬಾಸ್ ಮನೆಯ ಜರ್ನಿ ಹೇಗೆ ಅನಿಸ್ತಿದೆ? ಫಸ್ಟ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಿದೆ. ನಾನು ಹೇಳ್ಕೊಂಡಂಗೆ ಅಂದರೆ ಇನಿಷಿಯಲಿ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗೋಕ್ಕೆ ತುಂಬ ಕಷ್ಟ ಇತ್ತು. ಬಟ್ ಬಿಗ್ ಬಾಸ್ ಮನೆಯಲ್ಲಿ 99 ಡೇಸ್ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಜನಗಳೇ, ಬಿಕಾಸ್ ಅವ್ರು ವೋಟ್ ಮಾಡಿನೇ ನಾನು ಅಲ್ಲಿದ್ದಿದ್ದು. ಸೊ ಐ ಡೋಂಟ್ ನೋ, ಇನ್ನು 2 ವಾರ ಫಿನಾಲೆ ಇರಬೇಕಿತ್ತು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇಷ್ಟು ದಿನ ಇದ್ದೆ, ಇಷ್ಟು ಮೆಮರೀಸ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಜರ್ನಿ VT ಪ್ಲೇ ಮಾಡಿದಾಗ ಐ ವಾಸ್ ವೆರಿ ಹ್ಯಾಪಿ. ನಂಗೆ ತುಂಬ ಖುಷಿ ಆಯಿತು. ಓಕೆ, ಐ ಲಿವ್ಡ್ ದೇರ್, ನಾನು ಅಲ್ಲಿ ಜೀವಿಸ್ದೆ ಪ್ರತಿದಿನನೂ ಅಂತ ತುಂಬ ಖುಷಿ ಆಯಿತು. ಸೊ ನಾವು ನನ್ನ ಜರ್ನಿ ನೆನಪಿಸ್ಕೊಂಡ್ರೆ ತುಂಬ ಕಲ್ತಿದ್ದೀನಿ ಅಂತ ಅನಿಸುತ್ತೆ. ಎಸ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಲೆಕ್ಕಾಚಾರ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವಾಗ ನಿಮಗೆ ಎಷ್ಟು ದಿನಗಳ ಕಾಲ ನಾನು ಇರ್ಬೋದು ಅನ್ನೋಂಥ ಲೆಕ್ಕಾಚಾರ ಇತ್ತು. ಇನ್ನೇನು ಕೆಲವೇ ದಿನಗಳು ಫಿನಾಲೆಗಿರುವಂಥದ್ದು, ಈ ಹಂತಕ್ಕೆ ನೀವು ಹೊರಗೆ ಬಂದಿರೋಂಥದ್ದು, ಈ ಬಗ್ಗೆ ಮಾತಾಡೋದಾದರೆ? ನಾನು ಆ್ಯಕ್ಚುಲಿ ಇನಿಷಿಯಲಿ ಹೋಗ್ಬೇಕಾದ್ರೆ ಇರ್ತೀನಿ, ಲಾಂಗ್ ಜರ್ನಿನೇ ಇರುತ್ತೆ ಅಂತಿತ್ತು. ಬಟ್ ಜಂಟಿಯಾಗಿ ಹೋದ್ಮೇಲೆ ಇಲ್ಲ, ಸರ್ವೈವ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸ್ಬಿಡ್ತು. ಯಾಕಂದರೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗೋಯ್ತು. ಜಂಟಿಯಾಗಿದ್ದಾಗಿರಲಿ, ನಾನು ಮಾಳುವಣ್ಣ ನಮಗೆ ಫಿಗರ್ ಔಟ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿರ್ಲಿಲ್ಲ, ಏನು ಮಾಡಬೇಕು, ನೆಕ್ಸ್ಟ್ ಮೂವ್ ಏನು. ಬಿಕಾಸ್ ನಾನು ಒಂಟಿಯಾಗಿ ಆಡ್ತೀನಿ ಅಂತ ಇದ್ದಾಗ ಒಂದಷ್ಟು ಓಕೆ, ಹಿಂಗೆ ಆಡ್ಬೋದಾ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಹೋಗುತ್ತೆ. ಜಂಟಿಯಾಗೇ ಎವಿಕ್ಟ್ ಆಗ್ಬೋದು, ಜಂಟಿಯಾಗೇ ನಾಮಿನೇಟ್ ಆಗಬೇಕು ಅಂತ ಬಂದಾಗ ತುಂಬ ಕಷ್ಟ ಆಯಿತು. ಸೊ ಇನಿಷಿಯಲಿ ಇಲ್ಲ, ಒಂದು 4 ವಾರ 5 ವಾರ ಇರ್ತೀನೇನೋ ಅನ್ನೋ ಥರ ಫೀಲ್ ಆಗೋಯ್ತು. ಬಟ್ ಯಾವಾಗ ಸೆಕೆಂಡ್ ವೀಕ್ ಆದಮೇಲೆ ಮಾಡೋಣ ತುಂಬ ಪಿಕಪ್ ಆದರೂ ಓಕೆ, ಆ ಕಾನ್ಫಿಡೆನ್ಸ್ ವಾಪಸ್ ಬಂತು. ಬೆಂಗಳೂರಿಗೆ ಬಂದಾಗ ಆರಂಭದಲ್ಲಿ ಒಂದು ಪುಟ್ಟ ಜಾಗ, ಪುಟ್ಟ ಮನೆಯಿಂದ ಶುರುವಾದಂತಹ ಜರ್ನಿ ಈಗ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸೋ ಹಂತಕ್ಕೆ ಬಂದಿತ್ತು ಅನ್ನೋಂಥ ಮಾತುಗಳನ್ನು ಆಡಿದಂತಹ ನಟಿ, ಬಿಗ್ ಬಾಸ್ ಮನೆಯ ಸ್ಪರ್ಧಿ ಸ್ಪಂದನ ಅವರು. ಸೊ ಇಡೀ ಒಂದು ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಮುಗಿಸಿ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸ್ಪಂದನ ಅವರೇ, ಅದೇ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರ ಜರ್ನಿ ಕೂಡ ಒಂದು ವಿಶೇಷ ಆಗಿರುತ್ತೆ, ಅವರ ನೆನಪುಗಳು ಬೇರೆ ರೀತಿಯೇ ಇರುತ್ತೆ. ನೀವು ಹೇಳ್ತಾ ಇದ್ರಿ ಒಂದು ಸಂದರ್ಭಕ್ಕೆ ಪುಟ್ಟ ಜಾಗದಿಂದ ಶುರುವಾದಂತಹ ಜರ್ನಿ ದೊಡ್ಡ ಮನೆ ಪ್ರವೇಶಿಸೋ ಹಂತಕ್ಕೆ, ಆ ಒಂದು ಎಮೋಷ್ನಲ್ ಜರ್ನಿ ಜೊತೆಗೆ ಈ ಬಿಗ್ ಬಾಸ್ ಮನೆಯ ಜರ್ನಿ ಹೇಗೆ ಅನಿಸ್ತಿದೆ? ಫಸ್ಟ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಿದೆ. ನಾನು ಹೇಳ್ಕೊಂಡಂಗೆ ಅಂದರೆ ಇನಿಷಿಯಲಿ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗೋಕ್ಕೆ ತುಂಬ ಕಷ್ಟ ಇತ್ತು. ಬಟ್ ಬಿಗ್ ಬಾಸ್ ಮನೆಯಲ್ಲಿ 99 ಡೇಸ್ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಜನಗಳೇ, ಬಿಕಾಸ್ ಅವ್ರು ವೋಟ್ ಮಾಡಿನೇ ನಾನು ಅಲ್ಲಿದ್ದಿದ್ದು. ಸೊ ಐ ಡೋಂಟ್ ನೋ, ಇನ್ನು 2 ವಾರ ಫಿನಾಲೆ ಇರಬೇಕಿತ್ತು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇಷ್ಟು ದಿನ ಇದ್ದೆ, ಇಷ್ಟು ಮೆಮರೀಸ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಜರ್ನಿ VT ಪ್ಲೇ ಮಾಡಿದಾಗ ಐ ವಾಸ್ ವೆರಿ ಹ್ಯಾಪಿ. ನಂಗೆ ತುಂಬ ಖುಷಿ ಆಯಿತು. ಓಕೆ, ಐ ಲಿವ್ಡ್ ದೇರ್, ನಾನು ಅಲ್ಲಿ ಜೀವಿಸ್ದೆ ಪ್ರತಿದಿನನೂ ಅಂತ ತುಂಬ ಖುಷಿ ಆಯಿತು. ಸೊ ನಾವು ನನ್ನ ಜರ್ನಿ ನೆನಪಿಸ್ಕೊಂಡ್ರೆ ತುಂಬ ಕಲ್ತಿದ್ದೀನಿ ಅಂತ ಅನಿಸುತ್ತೆ. ಎಸ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಲೆಕ್ಕಾಚಾರ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವಾಗ ನಿಮಗೆ ಎಷ್ಟು ದಿನಗಳ ಕಾಲ ನಾನು ಇರ್ಬೋದು ಅನ್ನೋಂಥ ಲೆಕ್ಕಾಚಾರ ಇತ್ತು, ಇನ್ನೇನು ಕೆಲವೇ ದಿನಗಳು ಫಿನಾಲೆಗಿರುವಂಥದ್ದು, ಈ ಹಂತಕ್ಕೆ ನೀವು ಹೊರಗೆ ಬಂದಿರೋಂಥದ್ದು, ಈ ಬಗ್ಗೆ ಮಾತಾಡೋದಾದರೆ? ನಾನು ಆ್ಯಕ್ಚುಲಿ ಇನಿಷಿಯಲಿ ಹೋಗ್ಬೇಕಾದ್ರೆ ಇರ್ತೀನಿ, ಲಾಂಗ್ ಜರ್ನಿನೇ ಇರುತ್ತೆ ಅಂತಿತ್ತು. ಬಟ್ ಜಂಟಿಯಾಗಿ ಹೋದ್ಮೇಲೆ ಇಲ್ಲ, ಸರ್ವೈವ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸ್ಬಿಡ್ತು. ಯಾಕಂದರೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗೋಯ್ತು. ಜಂಟಿಯಾಗಿದ್ದಾಗಿರಲಿ, ನಾನು ಮಾಳುವಣ್ಣ ನಮಗೆ ಫಿಗರ್ ಔಟ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿರ್ಲಿಲ್ಲ, ಏನು ಮಾಡಬೇಕು, ನೆಕ್ಸ್ಟ್ ಮೂವ್ ಏನು. ಬಿಕಾಸ್ ನಾನು ಒಂಟಿಯಾಗಿ ಆಡ್ತೀನಿ ಅಂತ ಇದ್ದಾಗ ಒಂದಷ್ಟು ಓಕೆ, ಹಿಂಗೆ ಆಡ್ಬೋದಾ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಹೋಗುತ್ತೆ. ಜಂಟಿಯಾಗೇ ಎವಿಕ್ಟ್ ಆಗ್ಬೋದು, ಜಂಟಿಯಾಗೇ ನಾಮಿನೇಟ್ ಆಗಬೇಕು ಅಂತ ಬಂದಾಗ ತುಂಬ ಕಷ್ಟ ಆಯಿತು. ಸೊ ಇನಿಷಿಯಲಿ ಇಲ್ಲ, ಒಂದು 4 ವಾರ 5 ವಾರ ಇರ್ತೀನೇನೋ ಅನ್ನೋ ಥರ ಫೀಲ್ ಆಗೋಯ್ತು. ಬಟ್ ಯಾವಾಗ ಸೆಕೆಂಡ್ ವೀಕ್ ಆದಮೇಲೆ ಮಾಡೋಣ ತುಂಬ ಪಿಕಪ್ ಆದರೂ ಓಕೆ, ಆ ಕಾನ್ಫಿಡೆನ್ಸ್ ವಾಪಸ್ ಬಂತು.